ಸುಜಾತ, ಈ ಹೊಸ ಕಪಾಟ್ನ ಎಲ್ಲಿಡೋಣ ಅಂತಿ ಮಾರೈತಿ? ಆ ಮೂಲದಾಗ ಇಡೋಣ್ರಿ. ಗಿರಾಕಿಗಳು ಬಂದಾಗ ಅವ್ರ ಕಣ್ಣಿಗೆ ಬೇಗನೆ ಕಾಣ್ತೈತಿ. ಅಣ್ಣ, ಹೊಸ ಡಿಸೈನ್ ಸೀರೆ ಬಂದಾವ, ನೋಡಿದ್ಯೇನು? ಮೂನೆ ನೋಡಿನಿ, ಚಲೋ ಅದಾವ. ಮಾರ್ಕೆಟನ್ನಾಗ ಡಿಮ್ಯಾಂಡ್ ಇರ್ತೈತಿ ಅಂತ ಅನಿಸ್ತೈತಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೋಟಿಕ್ ಡ್ರೆಸ್ ಸಿಗ್ತೈತೇನು? ನಂಗೆ ಮದ್ವೆಗೆ ಒಂದು ಸ್ಟೈಷಲ್ ಆಗಿ ಒಂದು ಸ್ಪೆಷಲ್ ಡಿಸೈನ್ ಬೇಕಾಗಿತ್ತು. ಹ್ಞೂ ಮೇಡಮ್ ರೀ, ಬರ್ರಿ ಇಲ್ಲಿ ಇಲ್ಲಿ ಸಿ ನಮ್ಮ ಹೊಸ ಕಲೆಕ್ಷನ್ ಅದ ನೋಡ್ರಿ, ಎಷ್ಟು ಚಲೋ ಆಗೈತಿ. ವಾವ್, ಇಷ್ಟೊಂದು ವೆರೈಟಿ ಇದೆಯಾ ಇಲ್ಲಿ? ನಾ ಮೊದಲ ಸಲ ಬಂದಿದ್ದೀನಿ ನೋಡ್ರ. ಹ್ಞೂ ಮೇಡಮ್, ಇತ್ತೀಚೆಗೆ ಅಂಗಡಿ ವಿಸ್ತರಣೆ ಮಾಡಿದ್ದೀವಿ. ನಿಮ್ಗೆ ಯಾವ ಬಣ್ಣ ಯಾವ ಸ್ಟೈಲ್ ಇಷ್ಟ? ನಂಗೆ ಮಾಡ್ರನ್ನು ಟ್ರೆಡಿಷ್ನಲ್ಲು ಮಿಕ್ಸ್ ಬೇಕು, ಸ್ವಲ್ಪ ಯುನೀಕ್ ಆಗಿ. ಪರ್ಫೆಕ್ಟ್, ನಂಗೆ ಗೊತ್ತಿರೋ ಡಿಸೈನು ಒಂದದ, ತೋರಿಸ್ತೀನಿ ತಡೀರಿ ಮೇಡಮರೇ. ವಾ, ಇದೇ ಸೂಪರ್ ಅದ, ಇದನ್ನೇ ಆರ್ಡರ್ ಮಾಡ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡ್ತೀನಿ ಈ ಶಾಪ್ನ. ನಂಗೆ ಚಲೋ ಇಷ್ಟ ಆತ್ರಿ ಇದು. ಶಾರದಾ, ನೀ ಇವತ್ತು ಭಾಳ ಚಲೋ ಡೀಲ್ ಮಾಡ್ದಿ. ಗಿರಾಕಿ ಜೊತೆ ಮಾತಾಡೋ ಸ್ಟೈಲು ಚಲೋ ಬಂದೈತಿ ನಿಂಗೆ. ಥ್ಯಾಂಕ್ಸ್ ಸುಜಾತ, ನೀ ಕಲಿಸಿದೀಯಲ್ಲ ಅದ್ರ ಹಂಗೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಮೊದಲೆಲ್ಲ, ಈಗ ಚಲೋ ತಿಳಿತೈತಿ ಮರೈತಿ. ನೋಡಿದ್ದೇನ್ರಿ, ಇಬ್ರು ಎಷ್ಟು ಚಲೋ ಟೀಮಾಗಿ ಕೆಲಸ ಮಾಡಕತ್ತೀರಿ. ಇದೇ ನೋಡ್ಬೇಕಿತ್ತು ನಂಗೆ, ಭಾರಿ ಖುಷಿ ಆಯ್ತು ಬಿಟ್ರೆ. ಹ್ಞೂ ಅವ್ವ, ಈಗ ನಮ್ಮ ಅಂಗಡಿ ಇನ್ನೂ ಮುಂದೆ ಹೋಗ್ತೈತಿ ಅಂತ ಭರವಸೆ ಐತಿ ನಂಗೆ. ಹಲೋ ಮಂಜು, ಏನು ದೊಡ್ಡಪ್ಪಂಗ ಆರೋಗ್ಯ ಸ್ವಲ್ಪ ಸುಧಾರಿಸ್ತೈತಾ? ಒಳ್ಳೆ ಸುದ್ದಿ ಕಣಲೆ. ಹಾಂ, ಖುಷಿ ಆಯಿತು. ಹಾಂ, ಸರಿ ಹೇಳ್ತೀನಿ. ಏನಂತಾನ ಮಂಜು? ದೊಡ್ಡಪ್ಪ ಆರೋಗ್ಯ ಸುಧಾರಿಸಿಕತ್ತೈತಂತ, ಮತ್ತು ಮುಂದಿನ ವಾರ ನಮ್ಮನ್ನೆಲ್ಲ ಊಟಕ್ಕೆ ಕರೀತಾರಂತ. ಎಲ್ಲ ಸೇರಿ ಒಟ್ಟಿಗೆ ಇರೋಣ ಅಂತ. ವಾವ್, ಎಷ್ಟು ಚಲೋ ಸುದ್ದಿ. ಕುಟುಂಬ ಎಲ್ಲ ಒಟ್ಟಿಗೆ ಸೇರೋದು ಅಂದ್ರೆ ಎಷ್ಟು ಚಂದ ಅಲ್ಲನ್ರಿ. ಈ ಸಲ ನಾ ಸ್ಪೆಷಲ್ ಸ್ವೀಟ್ ಮಾಡ್ಕೊಂಡು ಹೋಗ್ತೀನಿ ದೊಡ್ಡಪ್ಪನ ಮನೆಗೆ. ಎಲ್ಲ ಸರಿ ಆಗೈತಿ ಅಂತ ಅನಿಸ್ತೈತಿ ಈಗ, ದೇವ್ರ ದಯೆ. ಓ, ಬರ್ರಿ ಎಲ್ಲರೂ ಬಂದ್ರಲ್ಲ, ಮನಸ್ಸಿಗೆ ಖುಷಿ ಆಯ್ತು ನೋಡು. ಸುರಜ್, ಚೆನ್ನಾಗಿದ್ದೀಯನಪ್ಪ? ಎಲ್ಲರೂ ಚೆನ್ನಾಗಿದ್ದೀರಾ? ಹೆಂಗದಿರಿ ಬವರು? ಆರೋಗ್ಯ ಸುಧಾರಿಸಕತ್ತೈತ ಅಂತ ಕೇಳಿ ಭಾಳ ಖುಷಿ ಆತ್ರಿ. ಹಾಂ, ಸ್ವಲ್ಪ ಸುಧಾರಿಸ್ತೈತಿ ಬಿಡು. ಡಾಕ್ಟ್ರು ವಿಶ್ರಾಂತಿ ತಗೋಬೇಕು ಅಂದಾರ. ಸುಜಾತ, ಬಾ ಒಳಗ, ಅಡುಗೆ ಕೆಲಸದಾಗ ಒಂಚೂರು ಸಹಾಯ ಮಾಡ. ಹಾಂ, ಆತು ಚಿಕ್ಕತ್ತರ, ಬರ್ತೀನಿ. ಸುಜಾತ, ಆ ದಿನ ನಾ ಹೊಲದ ಲೆಕ್ಕಾಗ ತಪ್ಪು ಮಾಡಿದ್ವಿ, ಕ್ಷಮಿಸವ. ಅಯ್ಯೋ ಪರವಾಗಿಲ್ಲ ಅತ್ತೆರ, ಎಲ್ಲ ಸರಿ ಆಗೈತಲ್ಲ. ಈಗ ಯಾಕ್ರಿ ಅದ್ರ ಬಗ್ಗೆ? ಒಂದು ಮಾತು ಹೇಳ್ಬೇಕು ಅಂತಿದ್ನೆ. ಮಂಜುಗೆ ಒಂದು ಸಂಬಂಧ ಬಂದೈತಿ. ಹುಡುಗಿ ಶಾರದಾ ಗೊತ್ತೈತಂತೆ. ಕಾಲೇಜ್ನಾಗ ಜೊತೆ ಓದಿದ್ಲಂತೂ ಹುಡುಗಿ ಅಂತ ಹೇಳು. ಶಾರದಾನ ಅಂದ್ರ ನಮ್ಮ ಶಾರದಾನ? ಮಂಜು ಬಂದು ಹೇಳ್ದ ಶಾರದಾ ಇಷ್ಟ ಅಂತ, ಅಪ್ಪ ಅವನ ಜೊತೆ ಮಾತಾಡ್ರಿ ಅಂತ. ಏನ್ ಮಾತಾಡಕತ್ತೀರಿ ಇಬ್ರು? ನನ್ನ ಹೆಸರು ಕೇಳ್ತು. ಏನಿಲ್ಲ ಶಾರದಾ, ಸುಮ್ಮನೆ ಮಾತಾಡಕತ್ತಿದ್ವಿ. ಯಾಕಿಬ್ರು ಹಂಗೆ ನಗ್ತೀರಿ? ಏನೋ ಮುಚ್ಚಾಡಕತ್ತೀರಿ. ಅಯ್ಯ ಏನಿಲ್ಲ ಮಗಳ, ಆಮ್ಯಾಗ ಹೇಳ್ತೀನಿ. ಈಗ ಹೋಗಿ ಎಲ್ರಿಗೂ ಊಟ ಕರಿ, ಊಟ ಮಾಡ್ಕಂತ ಮಾತಾಡೋಣ. ಚಿಕ್ಕತ್ತೆ ಹೇಳೋದು ನಿಜ. ಮಂಜು ಒಳ್ಳೆ ಹುಡುಗ, ಪ್ರಾಮಾಣಿಕ ಕೂಡ, ಹಾಗೆ ಧೈರ್ಯಶಾಲಿ. ಆ ದಿನ ಸತ್ಯ ಹೇಳಿದ್ದು ನೋಡಿದ್ವಲ್ಲ. ನನಗೂ ಇಷ್ಟ ಆಯ್ತು ಈ ಸಂಬಂಧ. ಆದ್ರೆ ಸೂರಜ್ಜು ಗೌರಮ್ಮ ಒಪ್ಕೋಬೇಕಲ್ಲವೇ? ನಾ ಮಾತಾಡ್ತೀನಿ ಅವನ ಜೊತೆ, ಚಿಂತೆ ಮಾಡಬೇಡ್ರಿ. ಅತ್ತೆಮ್ಮ, ಒಂದು ವಿಷಯ ಹೇಳಬೇಕಿತ್ತು ನಿಮ್ಗೆ. ಏನದು ಮಗಳ? ಮಂಜುಗ ಶಾರದಾ ಇಷ್ಟ ಅಂತ ಸಾವಿತ್ರಮ್ಮ ಚಿಕ್ಕಮ್ಮಂಗೂ ಒಪ್ಪಿಗೆ ಐತಿ. ಅಯ್ಯೋ, ಇದೇ ಸುದ್ದಿನಾ? ಮಂಜು ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ ಆಗ್ಬೋದು ನೋಡು. ಏನು ಮಾತಾಡಕತ್ತೀರಿ ರಹಸ್ಯವಾಗಿ? ಮಗ, ಇನ್ ತಂಗಿಗೊಂದು ಒಳ್ಳೆ ಸಂಬಂಧ ಬಂದೈತ್ರಿ. ಯಾರದು? ಮಂಜು ಕಣ್ರಿ. ಮಂಜುನಾ? ವಾ, ಒಳ್ಳೆ ಹುಡುಗ, ಪ್ರಾಮಾಣಿಕ, ನಂಗೇನು ತಕರಾರಿಲ್ಲ.
ಹಾಂ, ಏನು ಮಾತಾಡಕತ್ತೀರಿ ಎಲ್ಲ? ನಂಗೆ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ರಿ ನೋಡೋಣ ಒಂಚೂರು. ಮಗಳ, ಒಂದು ಶುಭ ಸುದ್ದಿ ಬಗ್ಗೆ ಮಾತಾಡಕತ್ತೀವಿ. ನೀನ್ ಯಾಕೆ ಹಿಂಗೆ ಭಯ ಪಡ್ತಿ? ಅಲ್ಲೇ ಬೇ ಹೊಳ್ಳ ಮಳ್ಳ ನನ್ನ ಹೆಸರು ತಗೊಳಕತ್ತೀರಲ್ಲ, ನಂಗೆ ಭಯ ಆಗವಲ್ದನು? ಅಯ್ಯೋ ಶಾರದಾ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಿನ್ನ ಹೆಸರೇ ಇರೋ ನನ್ನ ತಂಗಿ ಇಲ್ಲ, ಅದ್ರ ಬಗ್ಗೆ ಮಾತಾಡಕತ್ತೀವಿ ಅಷ್ಟೇ. ನೀನ್ ಭಯ ಪಡ್ಬೇಡ ಮಾರೈತಿ. ಏ ಇಲ್ಲ 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 ಮಗಳ, ಮಂಜುಗ ನೀನಂದ್ರ ಇಷ್ಟ ಅಂತ ಮದ್ವಿ ಪ್ರಸ್ತಾಪ ಬಂದೈತಿ. ಏನು ಹೇಳಕತ್ತೀಯೋ ಹಿರಿಯವ್ವ? ಇದು ಯಾವಾಗ? ಓಹೋ, ಮುಖ ಕೆಂಪಾತಲ್ಲ, ಇಷ್ಟ ಇಲ್ಲ ಅಂತ ಹೇಳ್ಬಿಡು ಮತ್ತ. ಹಾಗೇನಿಲ್ಲ, ಮಂಜು ಒಳ್ಳೆ ಹುಡುಗ ಅಂತ ನನಗೂ ಗೊತ್ತು. ಆದರೆ ಇಷ್ಟು ಬೇಗ ಎಲ್ಲ ಆದ್ರೆ ಹೆಂಗ? ಅಂದ್ರ ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಐತಿ ಅಂತ ತಾನೇ ಅರ್ಥ. ಅಣ್ಣ, ಸುಮ್ಮ ಆಡಿಸ್ಬೇಡ ನನ್ನ. ಏನ್ರಿ ಇಷ್ಟೊಂದು ನಗಡಕತ್ತೀರಿ? ಶಾರದಾಗ ಸುದ್ದಿ ಹೇಳಿದ್ವಿ, ಆಗಿ ನಾಚಿಕೊಂಡು ಕೆಂಪಾಗ್ಯಾಳ. ಶಾರದಾ, ಶಾರದಾ. ಹ್ಞೂ ಮಂಜು. ಹಾ, ಇಬ್ರು ಒಪ್ಪಿಗೆ ಇದ್ದಂಗೆ ಕಾಣ್ತೈತಿ. ಸರಿ, ಶುಭ ಮುಹೂರ್ತ ನೋಡಿ ಬೇಗ ಮದುವೆ ಮಾಡಿಬಿಡೋಣ ತಗೊಳ್ರಿ ಅತ್ಲೆ. ಎರಡೂ ಕುಟುಂಬ ಒಂದಾಗೈತಿ ಅಂದ್ರ ಇದಕ್ಕಿಂತ ಖುಷಿ ಇನ್ನೇನೈತಿ? ದೊಡ್ಡಪ್ಪ, ಈಗ ನಾವು ಬರೀ ಸಂಬಂಧಿಕರಲ್ಲ, ಬೀಗರು ಆಗ್ತೀವಿ. ಧನ್ಯವಾದ ಮಗಳೇ, ನೀವು ಒಳ್ಳೆ ಮಾತು ಹೇಳಿ ಈ ಸಂಬಂಧ ಬೆಳೆಯಕ ಸಹಾಯ ಮಾಡಿದಿ. ಚಿಕ್ಕತ್ತೇರ, ಕುಟುಂಬ ಅಂದ್ರೆ ಇದೇ ತಾನೇ, ಪ್ರೀತಿ, ಬೆಂಬಲ, ಸಂತೋಷ ಎಲ್ಲ ಜೊತೆಗೂಡಿ ಹಂಚ್ಕೊಳ್ಳೋದು. ಆದ್ರ ನಮಗೆ ಮಕ್ಕಳು ಇರೋದ್ರಿಂದ ನಮ್ಮ ಮಂಜನ್ನ ನಾವು ನನ್ನ ತಮ್ಮನೇ ಆದ್ರೂ ನನ್ನ ಮಗನಕ್ಕಿಂತ ಜಾಸ್ತಿನೇ ಬೆಳೆಸೀನಿ. ನೀವು ಎಂತ ಹೇಳ್ತೀರಾ ಅಂತ ಹೇಳಿ ಹೆದರ್ಕೊಬಿಟ್ಟಿದ್ದೆ. ಎಲ್ಲರೂ ಒಪ್ಪಿಗೆ ಕೊಟ್ರಲ್ಲ, ಭಾರಿ ಖುಷಿ ಆಯ್ತು. ಎಲ್ರಿಗೂ ಧನ್ಯವಾದ. ನಾನು ಈ ಮನೆ ಮಗ ಅಲ್ದಿದ್ರು ನಮ್ಮಕ್ಕ ಭಾವ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನನಗೆ ವಿದ್ಯೆ ಬುದ್ಧಿ ಎಲ್ಲ ಕಲಿಸಿ ಒಳ್ಳೆ ಇದನ್ನ ಸ್ಥಾನನೇ ಕೊಟ್ಟಿದ್ದಾರೆ. ಈಗ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಮದುವೆ ಕೂಡ ಮಾಡಕತ್ತಾರೆ. ಅದಕ್ಕೆ ನೀವುಗಳು ಓಕೆ ಅಂದ್ರಿ, ನನಗೆ ಭಾರಿ ಖುಷಿ ಆಗ್ತೈತಿ. ಥ್ಯಾಂಕ್ ಯು ಸೋ ಮಚ್ ಶಾರದಾ, ನನ್ನ ಒಪ್ಕೊಂಡಿದ್ದಕ್ಕೆ. ಇವತ್ತು ನಂಗೆ ತುಂಬ ಖುಷಿ ಆಗೈತಿ. ನಮ್ಮ ಕುಟುಂಬದಾಗ ಎಷ್ಟೋ ಜಗಳ ಸಮಸ್ಯೆ ಬಂತು, ಆದ್ರ ಕೊನೆ ಪ್ರೀತಿ ಒಗ್ಗಟ್ಟು ಗೆದ್ದೈತಿ. ಸೂರಜ್ ಸುಜಾತ ತೋರಿಸಿದ ಸಹನೆ ಪ್ರಾಮಾಣಿಕತೆ ಇವತ್ತು ಇಡೀ ಕುಟುಂಬಕ್ಕೆ ಪಾಠ ಆಗೈತಿ. ಎಲ್ಲ ನಿಂದ ಸಹಕಾರ ಸುಜಾತ, ನೀನು ಇಲ್ದಿದ್ರ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದಿದ್ರಿಂದ ಆತು, ಒಬ್ಬರಿಂದ ಆಗಿರ್ತಿರ್ಲಿಲ್ಲ ಅಲ್ವೇನ್ರಿ?